ಎಲ್ಲರಿಗೆ ನಮಸ್ಕಾರ. ಡಿಯರ್ ಸ್ಟೂಡೆಂಟ್ಸ್, ಯಾರಿಗೆಲ್ಲ ಹಾಸ್ಟೆಲ್ ರಿಕ್ವೈರ್ಮೆಂಟ್ ಇದೆ ಆಫ್ಟರ್ 10th ಅಂದರೆ ಯಾರು PUC ಸ್ಟಡಿ ಮಾಡ್ತಾ ಇದ್ದೀರಿ, ITI ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಯಾರಿಗೆಲ್ಲ ಹಾಸ್ಟೆಲ್ನಲ್ಲಿ ಇದ್ದು ಓದಬೇಕಾಗಿದೆಲ್ಲ ಅವರಿಗೆ ಹಾಸ್ಟೆಲ್ಗೆ ಅಡ್ಮಿಷನ್ಗೆ ಅಪ್ಲಿಕೇಶನ್ನದ್ದು ಇನ್ಫಾರ್ಮೇಷನ್ನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಯಾರು ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಇರ್ತೀರಿ ಮತ್ತು ಲಾಸ್ಟ್ ಡೇಟ್ ಯಾವಾಗ ಎಲ್ಲನೂ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತೈತಿ. ಮತ್ತು ಇದೇ ರೀತಿ ಅಪ್ಡೇಟ್ಸಿಗೆ ಹಾಸ್ಟೆಲ್ ಇರಬಹುದು, ಡಿಪ್ಲೊಮಾ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೇ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಸೊ ಇಲ್ಲಿ ನೀವು ನೋಡಬಹುದು ಸರ್ಕ್ಯುಲರ್ ಕೊಟ್ಟಿದ್ದಾರೆ, ಡೇಟೆಡ್ 19/5/2025. ಸೊ ಇಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಅಂದರೆ OBC ಯಾರಿರ್ತಾರಲ್ಲ ಅವರಿಗೆ ಮೆಟ್ರಿಕ್ ನಂತರದ ಅಂದರೆ 10th ಮುಗಿಸಿದ ಮೇಲೆ ವಿದ್ಯಾರ್ಥಿ ನಿಲಯ ಹಾಸ್ಟೆಲ್ ಯಾರಿಗೆ ಅಪ್ಲಿಕೇಬಲ್ ಅಂದರೆ PUC, ITI ಮತ್ತು ಡಿಪ್ಲೊಮಾ ಸ್ಟೂಡೆಂಟ್ಸಿಗೆ ಮಾತ್ರ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇವರು ಅಪ್ಲೈ ಮಾಡಲಿಕ್ಕೆ ಅಂದರೆ ಅಡ್ಮಿಷನ್ ತೊಗೊಳಿಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನ ಅಂತ ಹೇಳಿ ಕೊಟ್ಟಿದ್ದಾರೆ. ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕಾಗ್ತೈತಿ. ಸೊ ಯಾರು ಅಪ್ಲೈ ಮಾಡಲಿಕ್ಕೆ ಎಲಿಜಿಬಿಲಿಟಿ ಇರ್ತಾರಂತ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಲಿ. ಸೊ ಎಲಿಜಿಬಿಲಿಟಿ ಯಾರಿಗಿದೆ ಅಂದರೆ ಸೊ ಓನ್ಲಿ ಫಾರ್ ಕ್ಯಾಟಗರಿ ಯಾರು ಕ್ಯಾಟಗರಿ 1 SC ST ಅದು ಆದಾಯ ಮಿತಿ ಅಂದರೆ ಇಯರ್ಲಿ ಇನ್ಕಮ್ ಲೆಸ್ ದ್ಯಾನ್ 2.5 lakh ಈಕ್ವಲ್ ಆರ್ ಲೆಸ್ ದ್ಯಾನ್ 2.5 lakh ಇದ್ದವರು ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಇರ್ತೀರಿ. ನೆಕ್ಸ್ಟ್ ಕ್ಯಾಟಗರಿ 2A 2B 3A 3B ಅದು ಇನ್ಕಮ್ ಲೆಸ್ ದ್ಯಾನ್ 1 lakh ಇರಬೇಕು. ಸೊ ಇವರಷ್ಟೇ ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಇರ್ತಾರೆ OBC ಕ್ಯಾಟಗರಿ ಅವರು. ಸೊ ಎಲ್ಲಿ ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ಆನ್ಲೈನದ್ದು ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ. ಸೊ ಆನ್ಲೈನ್ ವೆಬ್ಸೈಟ್ ನೋಟ್ ಮಾಡ್ಕೊಳ್ರಿ, ಆನ್ಲೈನ್ನಲ್ಲೇ ನೀವು ಅಪ್ಲೈ ಮಾಡಬೇಕು. ಸೊ ಈ ವೆಬ್ಸೈಟ್ನಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಲಾಸ್ಟ್ ಡೇಟ್ ಯಾವುದಿದೆ ನೋಡಿರಿ, ನೋಟ್ ಮಾಡ್ಕೊಡಿದ್ದನ್ನು 20 June 2025. So this is the last day to apply for hostel admission OBC ಕ್ಯಾಟಗರಿ ಅವ್ರಿಗೆ. ಓಕೆ, ನೆಕ್ಸ್ಟ್ ನಿಮಗೆ ಜಾಸ್ತಿ ಮಾಹಿತಿ ಬೇಕಂದರೆ ತಾಲೂಕುವಾರು ಅಂದರೆ ಯಾವ್ಯಾವ ಸಿಟಿ ಒಳಗೆ ಯಾವ್ಯಾವ ಹಾಸ್ಟೆಲ್ಸ್ ಬರ್ತಾವ ಎಲ್ಲ ವಿವರ ಮತ್ತು ಹಾಸ್ಟೆಲ್ ಅಡ್ಮಿಷನ್ಗೆ ಏನು ಕ್ವಾಲಿಫಿಕೇಷನ್ ಇರಬೇಕು ಮತ್ತು ಏನೇನು ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡಬೇಕು ಹೇಳಿ ನೋಡಬೇಕಂದ್ರೆ ಜಾಸ್ತಿ ಮಾಹಿತಿಗೆ ಇಲ್ಲಿ ನೀವು ಈ ವೆಬ್ಸೈಟಿಗೆ ಹೋಗಿ ನೀವು ನೋಡ್ಕೋಬಹುದು. ನೆಕ್ಸ್ಟ್ ಏನಾದರೂ ನೀವು ಅಪ್ಲೈ ಮಾಡಬೇಕಾದಾಗ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಆದರೆ ಇಲ್ಲಿ ಒಂದು ಆನ್ಲೈನ್ ಇಮೇಲ್ ID ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಅಪ್ಲೈ ಮಾಡಿದರೆ ಅಂದರೆ ನೀವು ಮೆಸೇಜ್ ಮಾಡಿದರೆ ಅವರು ರಿಪ್ಲೈ ಮಾಡ್ತಾರೆ. ಸಪೋಸ್ ಅಲ್ಲಿ ನಿಮಗೆ ಆಗದೆ ಹೋದರೆ ನಿಯರ್ ಬೈ ಜಿಲ್ಲಾ ಅಥವಾ ತಾಲೂಕು ಅಧಿಕಾರಿಗಳಿರ್ತಾರಲ್ಲ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಲಿ ಹೋಗಿ ನೀವು ಭೇಟಿಯಾಗಿ ಜಾಸ್ತಿ ಮಾಹಿತಿಯನ್ನು ನೀವು ತಿಳ್ಕೋಬಹುದು ಮತ್ತು ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ ನೋಡಿ, ಹೆಲ್ಪ್ಲೈನ್ ನಂಬರ್ 2 ನಂಬರ್ ಕೊಟ್ಟಿದ್ದಾರೆ. ಈ 2 ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿನೇ ಕೇಳಿ ತಿಳ್ಕೋಬಹುದು. ಸೊ ಈ ಮಾಹಿತಿ ಬಹಳ ಯೂಸ್ಫುಲ್ ಇದೆ ಅಂಥೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ PUC, ಡಿಪ್ಲೊಮಾ ಮತ್ತು ITI ಸ್ಟಡಿ ಮಾಡ್ತಾ ಇದ್ದೀರಿ ಅವರಿಗೆ ಹಾಸ್ಟೆಲ್ ರಿಕ್ವೈರ್ಮೆಂಟ್ ಇದ್ದರೆ ಇಮಿಡಿಯೇಟ್ಲಿ ಅಪ್ಲೈ ಮಾಡಿರಿ ವಿತಿನ್ ದ ಲಾಸ್ಟ್ ಡೇಟ್. ಸೊ ಜಾಸ್ತಿ ಮಾಹಿತಿಗೆ ಇಲ್ಲಿ ಆನ್ಲೈನ್ ವೆಬ್ಸೈಟ್ ಅಡ್ರೆಸ್ಸೂ ಇದೆ, ಎಲ್ಲನೂ ನೋಡಿ ವಿಸಿಟ್ ಮಾಡಿ ತಿಳ್ಕೊಂಡು ಅಪ್ಲೈ ಮಾಡಿರಿ. ಓಕೆ, ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿತ್ತಂದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡಿದಾಗ್ತೈತಿ. ಮತ್ತು ಇನ್ನೂ ತನಕ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. Okay, thank you dear students.